ಆತ ಸ್ವಲ್ಪ ಸಮಯದಲ್ಲೇ ಎಲ್ಲರ ಆಪ್ತನಾಗಿದ್ದ. ಆತನ ಮುಗ್ಧತೆ ಅವನನ್ನು ಎಲ್ಲರೂ ಮೆಚ್ಚಲು ಕಾರಣವಾಗಿತ್ತು. ಮುಗ್ಧತೆಯ ನೋಟ, ಕಲ್ಮಶವಿಲ್ಲದ ಮನಸ್ಸು, ಯಾವುದೇ ಕಿರಿಕಿರಿ ಇಲ್ಲದೆ ಎಲ್ಲರೊಂದಿಗೆ ಬೆರೆತು ಬಾಳುವ ಸ್ವಭಾವ, ಯಾರಿಗೂ ಯಾವತ್ತೂ ನೋಯಿಸದ ಗುಣ. ಆತನನ್ನು ಎಲ್ಲರೂ ಮೆಚ್ಚದಿರಲು ಇನ್ನೇನು ಬೇಕು? ಹೀಗೆ ಸ್ನೇಹಾಲಯದ ಅಂಗಳದಲ್ಲಿ ಎಲ್ಲರನ್ನೂ ಮೋಡಿ ಮಾಡಿದ್ದ ಹುಡುಗನೊಬ್ಬ ತನ್ನ ಹೆತ್ತವರ ಮಡಿಲು ಸೇರಿದ್ದಾನೆ. ಅದು ಕೂಡ ಬರೋಬ್ಬರಿ 6 ವರ್ಷಗಳ ನಂತರ. ಆತನ ನಿಜವಾದ ಹೆಸರು ಮಂಟು ಸಿಂಗ್. ಸ್ನೇಹಾಲಯದ ಬಂಧುಗಳು ಆತನನ್ನು ಪ್ರೀತಿಯಿಂದ ರಮೇಶ್ ಎಂದು ಕರೆಯುತ್ತಿದ್ದರು. ಫರಂಗಿಪೇಟೆ ಪರಿಸರದಲ್ಲಿ ಸುಮಾರು 1 ವಾರಗಳ ಕಾಲ ಬಸ್ ಸ್ಟ್ಯಾಂಡ್ನಲ್ಲಿ ಮಲಗುತ್ತಾ ಹೆದ್ದಾರಿಯಲ್ಲಿ ಮಾನಸಿಕ ಅಸ್ವಸ್ಥನಂತೆ ತಿರುಗಾಡುತ್ತಿದ್ದ. ಈತನನ್ನು ನೋಡಿದ ಅಲ್ಲಿನ ರಿಕ್ಷಾ ಚಾಲಕರು ಸ್ನೇಹಾಲಯಕ್ಕೆ ಮಾಹಿತಿ ನೀಡಿದ್ದರು. ಕೂಡಲೇ ಬ್ರದರ್ ಜೋಸೆಫ್ ಕ್ರಾಸ್ತಾ ತನ್ನ ಸಿಬ್ಬಂದಿಗಳನ್ನು ಕರೆದುಕೊಂಡು ಬಂದು ಆತನನ್ನು ಕರೆದುಕೊಂಡು ಹೋಗಿದ್ದರು. ಸ್ನೇಹಾಲಯದ ನಿರಂತರವಾದ ಆರೈಕೆ, ಚಿಕಿತ್ಸೆ, ಆಪ್ತ ಸಮಾಲೋಚನೆ ಆತ ಮೊದಲಿನಂತಾಗಲು ಸಹಕಾರಿಯಾಗಿತ್ತು. ನಂತರ ಅವನು ಸುಮಾರು 4 ವರ್ಷಗಳ ಕಾಲ ಸ್ನೇಹಾಲಯದಲ್ಲಿ ಒಬ್ಬನಾಗಿದ್ದ. ಇತ್ತೀಚೆಗೆ ಆತನ ವಿಳಾಸವನ್ನು ಪತ್ತೆ ಹಚ್ಚಲಾಗಿದ್ದು, ಆತನ ಹೆತ್ತವರಿಗೆ ಮಂಟು ಸಿಂಗ್ ಸ್ನೇಹಾಲಯದಲ್ಲಿ ಇರುವ ಬಗ್ಗೆ ಮಾಹಿತಿಯನ್ನು ನೀಡಿದ್ದೆವು. ಬಿಹಾರದಲ್ಲಿ 6 ವರ್ಷಗಳ ಹಿಂದೆ ಮನೆ ಮಗನನ್ನು ಕಳೆದುಕೊಂಡಿದ್ದ ಅವರ ಮನೆಯವರಿಗೆ ಈತ ಇರುವ ವಿಷಯ ಗೊತ್ತಾಗುತ್ತಿದ್ದಂತೆ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಅಸಲಿಗೆ ಈತ ಕಡಿಮೆ ಅಸಾಮಿಯೇನಲ್ಲ. ಬಿಹಾರದಲ್ಲಿ ಈತನಿಗೆ 5 ಟ್ರ್ಯಾಕ್ಟರ್, 20 ಎಕರೆ ಭೂಮಿ ಇದೆ. ಇವತ್ತು ನಮ್ಮ ಸ್ನೇಹಾಲಯದಲ್ಲಿ ಹಲವಾರು ಸಂತೋಷದ ದಿನಗಳಿತ್ತು. ಆದರೆ ಇವತ್ತು ಒಂದು ಪ್ರತ್ಯೇಕವಾಗಿ ನಾವು ಒಂದು ಉತ್ಸಾಹ ಅಂತ ಹೇಳ್ಬೋದು. ಈ ಉತ್ಸಾಹವನ್ನು ಆಚರಿಸುವಂಥ ಒಂದು ಶುಭ ಸುದಿನ. ನಮ್ಮ ಜೊತೆಯಲ್ಲಿ ಕಳೆದ 6 ವರ್ಷಗಳಿಂದ ಕಣ್ಮರೆಯಾಗಿ ಮನೆಯಿಂದ ಕಣ್ಮರೆಯಾಗಿದ್ದಂಥ ಒಬ್ಬ ವ್ಯಕ್ತಿ ಸ್ನೇಹಾಲಯದಲ್ಲಿ 2020 ಇಸ್ವಿಯಲ್ಲಿ ಬಂದಂಥ 4 ವರ್ಷದ ಹಿಂದೆ ಮಂಗಳೂರು ಬೆಂಗಳೂರು ಹೈವೇಯಲ್ಲಿ ಫರಂಗಿಪೇಟೆ ಎಂಬಂತಹ ಒಂದು ಸಣ್ಣ ಗ್ರಾಮದ ಹತ್ತಿರ ಬಸ್ ಸ್ಟ್ಯಾಂಡಲ್ಲಿ ಅವರು ಇರುವಾಗ ಅಲ್ಲಿಯ ಆಟೋ ರಿಕ್ಷಾ ಚಾಲಕರು ಸ್ನೇಹಾಲಯಕ್ಕೆ ವಿಷಯ ತಿಳಿಸಿದಾಗ ರಾತ್ರಿ ಸಮಯದಲ್ಲಿ ಅವರನ್ನು ಕರ್ಕೊಂಡು ಬಂದು ಸ್ನೇಹಾಲಯದ ಪರಿಪಾಲನೆಯಲ್ಲಿ ಕಳೆದ 4 ವರ್ಷಗಳಿಂದ ಇವರ ಮನೆಯನ್ನು ಸಂಪರ್ಕಿಸಲು ನಾವು ಪ್ರಯತ್ನಿಸ್ತಿದ್ದೆವು. ಆದರೆ ಒಂದು ವಿಶೇಷವೇನೆಂದರೆ ಇವರಿಗೆ ಬಾಯಿ ಬರುವುದಿಲ್ಲ, ಕಿವಿ ಕೇಳುವುದಿಲ್ಲ, ಮೂಗಾಗಿದ್ದ. ನಾವು ಅವರಿಗೆ ಹೆಸರು ಗೊತ್ತಿಲ್ಲದ ಕಾರಣ ರಮೇಶ್ ಅಂತ ನಾವು ಹೆಸರಿಟ್ಟಿದ್ದೆವು. ಆದರೆ ಇವತ್ತು ನಮಗೆ ಗೊತ್ತಾಯಿತು ಅವರ ಹೆಸರು ಮಂಟು ಸಿಂಗ್ ಅಂತ. ಇವರು ದೂರದ ಬಿಹಾರದಿಂದ ಬಂದಿದ್ದಾರೆ. ಬಿಹಾರದಿಂದ ಇವತ್ತು ಅವರನ್ನು ಕರ್ಕೊಂಡು ಹೋಗಲಿಕ್ಕೆ ಅವರ ಕಸಿನ್ ಬ್ರದರ್ಸ್ ಬಂದಿದ್ದಾರೆ. ಅಲ್ಲಿ ಅವರು ಸರ್ಪಂಚ್ ಆಗಿದ್ದಾರೆ ಆ ಊರಲ್ಲಿ. ಇವರನ್ನು ನಾವು ಕಂಡುಹಿಡಬೇಕಾದ್ರೆ ತುಂಬ ಪ್ರಯತ್ನ ಪಟ್ಟಿದ್ದೆವು. ಇವರ ವಿಳಾಸವನ್ನು ಪತ್ತೆ ಹಚ್ಚಿ, ನಿಮಗೆ ಗೊತ್ತಿದೆ ಮೂಗ ಮತ್ತು ಕಿವುಡರ ಒಂದು ಹೇಗೆ ನಾವು ಅವರ ಪರಿಚಯ, ಅವರ ವಿಳಾಸ ಪತ್ತೆ ಹಚ್ಚಲು ಸಾಧ್ಯ. ಹಲವಾರು ರೀತಿಯಲ್ಲಿ ನಾವು ಪ್ರಯತ್ನ ಮಾಡಿದೆವು. ಹಲವಾರು ಕಾಲೇಜುಗಳಿಂದ ಈ ಮೂಗ ಭಾಷೆ ಮಾತನಾಡುವಂಥ ಅವರ ಕೈಸನ್ನೆ ಭಾಷೆಯನ್ನು ಆಡುವಂಥ ಹಲವಾರು ವಿದ್ಯಾರ್ಥಿಗಳನ್ನು, ಅನುಭವಿಗಳನ್ನು ಕರೆತಂದು ಅವರನ್ನು ನಾವು ಪರೀಕ್ಷೆ ಮಾಡಿದೆವು. ಆದರೆ ಇವರು ಅದು ಕಲಿತಿಲ್ಲದ ಕಾರಣ ಅದರಿಂದ ನಮಗೆ ಗುರುತು ಹಿಡಲಿಕ್ಕೆ ಸಾಧ್ಯವಾಗಲಿಲ್ಲ. ಆಮೇಲೆ ಹಲವಾರು ನ್ಯೂಸ್ ಪೇಪರ್ಗಳ ಮುಖಾಂತರ ಅವ್ರಿಗೇನಾದರೂ ಓದಲಿಕ್ಕೆ ಬರ್ತದಾ, ಇಲ್ಲ ಯಾರಾದರೂ ಪ್ರಮುಖ ವ್ಯಕ್ತಿಗಳು, ಆ ಊರಿನ ಗಣ್ಯ ವ್ಯಕ್ತಿಗಳನ್ನು ಪರಿಚಯ ಮಾಡಲಿಕ್ಕೆ ಆಗ್ತದಾ ಅಂತ ನಾವು ನೋಡಿದೆವು. ನಾವು ಹಲವಾರು ರಾಜಕೀಯ ವ್ಯಕ್ತಿಗಳನ್ನು ತೋರಿಸುವಾಗ ಅವರು ಯಾವುದೇ ಗುರುತು ಹಿಡಲಿಲ್ಲ. ಆದರೆ ನಮ್ಮ ಕೇಂದ್ರ ಸಚಿವರಾದಂತಹ ನಮ್ಮ ಅಮಿತ್ ಶಾ ಅವರ ಫೋಟೋ ತೋರಿಸುವಾಗ ಅವರು ಮೇಲೆ ತೋರಿಸಿ ಹೆಲಿಕಾಪ್ಟರ್ನನ್ನು ತೋರಿಸ್ತಾ ಇದ್ದರು. ಅಂದರೆ ನಾವೆಣಿಸಿದೆವು ಮೋಸ್ಟ್ಲಿ ಇವರು ಗುಜರಾತ್ ಆಗಿರ್ಬೋದು ಅಂತ. ಆದರೂ ಕೂಡ ಅಲ್ಲಿಯ ನಾವು ಬೇರೆ ಬೇರೆ ವೇಷಭೂಷಣಗಳು ಮತ್ತು ಎಲ್ಲ ಆಹಾರ ಪದಾರ್ಥಗಳ ವಿಷಯವಾಗಿ ಅವರಿಗೆ ತೋರಿಸಿದಾಗ ಆ ಊರಲ್ಲ ಅಂತ ಗೊತ್ತಾಯಿತು. ಆಮೇಲೆ ನಾವು ಪಂಜಾಬ್ಗೆ ಹೋಗಿ ಅಲ್ಲಿ ಕೂಡ ಅಲ್ಲಿಯ ಆಹಾರ, ಅಲ್ಲಿಯ ವಸ್ತುಗಳನ್ನು ತೋರಿಸುವಾಗ ಪಂಜಾಬ್ ಕೂಡ ಅಲ್ಲ, ಮತ್ತು ಯಾವುದು ಎಂಬುದಾಗಿ ನಮಗೆ ತುಂಬ ಕನ್ಫ್ಯೂಷನ್. ನಾವು ಹಲವಾರು ಸಂಘ ಸಂಸ್ಥೆಗಳಿಗೆ ಬಿಹಾರ, ಒರಿಸ್ಸಾ, ಜಾರ್ಖಂಡ್ ಬೇರೆ ಬೇರೆ ಊರುಗಳಿಗೆ ನಾವು ಸಂಪರ್ಕಿಸಿದೆವು. ಅದು ನಮಗೆ ಸರಿಯಾದ ಒಂದು ಮಾಹಿತಿ ಸಿಗಲಿಲ್ಲ. ಕೊನೆಗೆ ತೋಚಿದ್ದೇ ನಮಗೆ ಆಧಾರ್ ಸೇವಾ ಕೇಂದ್ರದವರ ಒಂದು ದಾರಿ.
ಯಾಕಂದರೆ ಏನಾದರೂ ಮೊದಲು ಇವರು ಆಧಾರ್ ಕಾರ್ಡ್ ಮಾಡಿದರೆ ಖಂಡಿತವಾಗಿಯೂ ನಮಗೆ ಅವರ ವಿಳಾಸ ಸಿಗ್ಬೋದು ಎಂಬುದಾಗಿ. ನಾವು ಕಳೆದ 2-3 ನಮ್ಮ ವಿಡಿಯೋಗಳನ್ನು ನೋಡಿರ್ಬೋದು. ಎಲ್ಲರೂ ಆಧಾರ್ ಕಾರ್ಡ್ ಮುಖಾಂತರ ಅವರ ವಿಳಾಸ ಪತ್ತೆ ಹಚ್ಚಲು ಸಾಧ್ಯವಾದದ್ದು. ಹೀಗೆ ಸ್ನೇಹಾಲಯದಲ್ಲಿ ಮಂಗಳೂರಿನ ಆಧಾರ್ ಸೇವಾ ಕೇಂದ್ರದವರ ಒಂದು ದಿವಸ ಒಂದು ಕ್ಯಾಂಪು ಇಲ್ಲಿ ಮಾಡಿದಾಗ ನಮ್ಮ ಸ್ನೇಹಾಲಯದಲ್ಲಿ ಈಗಿರುವ ನಿವಾಸಿಗಳದ್ದು ಮತ್ತು ಎಲ್ಲರದ್ದು ಹೆಚ್ಚಿನವರದ್ದು ನಾವು ಕ್ಯಾಂಪನ್ನು ಮಾಡಿದಾಗ 36ರಷ್ಟು ಜನರ ವಿಳಾಸ ಪತ್ತೆ ಹಚ್ಚಲಿಕ್ಕೆ ಸಾಧ್ಯವಾಯಿತು. ಅದರಲ್ಲಿ ಇವತ್ತು ನಮ್ಮ ರಮೇಶ್ ಮಂಟು ಸಿಂಗ್ರವರ ವಿಳಾಸ ಪತ್ತೆ ಹಚ್ಚಲಿಕ್ಕೆ ಸಾಧ್ಯವಾಯಿತು. ಬಹಳ ಸಂತೋಷವಾಯಿತು. ಇವರ ಅಲ್ಲಿಯ ನಾವು ಗೂಗಲಲ್ಲಿ ಸರ್ಚ್ ಮಾಡಿ ಅಲ್ಲಿಯ ಸರ್ಪಂಚ್ ನೋಡುವಾಗ ಅವರದ್ದೇ ಸಂಬಂಧಿಕರು, ಅವರ ಅಣ್ಣ ಸರ್ಪಂಚ್ ಆಗಿದ್ದಾರೆ. ಅವರಿಗೆ ವಿಳಾಸ ತಿಳಿಸಿದಾಗ, ಅವರು ಸಂಪರ್ಕಿಸಿದಾಗ ಅವರು ಕೂಡಲೇ ಇವತ್ತು ಬಿಹಾರದಿಂದ ಹೊರಟು ಇವತ್ತು ಸ್ನೇಹಾಲಯಕ್ಕೆ ಬಂದಿದ್ದಾರೆ. ಇವತ್ತು ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ಯಾಕಂದರೆ ಇಂಥ ಒಂದು ನಮ್ಮ ಹೃದಯದಲ್ಲಿ ಯಾವಾಗಲೂ ಇವರನ್ನು ಹೇಗೆ ನಾವು ಮನೆಗೆ ಕಳಿಸೋದು, ಯಾವ ರೀತಿಯಲ್ಲಿ ಕಳಿಸೋದು, ಯಾವಾಗಲೂ ಇವರು ಹೇಳ್ತಾ ಇರ್ತಾರೆ, ಹೀಗೆ ಮಾಡ್ತಾ ಇರ್ತಾರೆ, ಮನೆಗೆ ಹೋಗಬೇಕು, ಅಮ್ಮ ಇದ್ದಾರೆ, ಈ ರೀತಿಯಾಗೆಲ್ಲ ಹೇಳ್ತಾಯಿದ್ರು. ಇವರು ಒಳ್ಳೆ ಟ್ರ್ಯಾಕ್ಟ್ರ್ ಓಡಿಸ್ತಾರಂತೆ. ಇವರಿಗೆ ಒಂದು 20 ಎಕರೆ ಜಾಗ ಇದೆ, ಜಮೀನಿದೆ. ಇವರು ಸ್ವಲ್ಪ ಆ ಊರಿನಲ್ಲಿ ದುರಭ್ಯಾಸಗಳಿಗೆ ಒಳಪಟ್ಟು, ಅಂದರೆ ಈ ಧೂಮಪಾನದಲ್ಲಿ ಗಾಂಜಾ ಅಂತ ಸೇವನೆಯಿಂದ ದುರಭ್ಯಾಸಕ್ಕೆ ಒಳಪಟ್ಟು ಸ್ವಲ್ಪ ಮಾನಸಿಕ ಅಸ್ವಸ್ಥತೆಗೊಂಡು ಇವರು 6 ವರ್ಷಗಳ ಹಿಂದೆ ಮನೆ ಬಿಟ್ಟಿದ್ದರು. ಇವರು ಹುಡುಕದ ಜಾಗ ಇಲ್ಲ, ಇಡೀ ಬೇರೆ ಬೇರೆ ಊರುಗಳಲ್ಲಿ ಹುಡುಕಾಡಿದ್ದಾರೆ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇವರು ಇವತ್ತು ಹೇಳೋ ಪ್ರಕಾರ, ಬೆಳಿಗ್ಗೆ ಮಾತನಾಡಿದಾಗ ಇವರು ಹೇಳೋ ಪ್ರಕಾರ ಅವರು ಯಾರಾದರೂ ಅವನು ಹೊಡೆದು ಕೊಂದಿರ್ಬೋದು, ಮರಣ ಹೊಂದಿರ್ಬೋದು ಎಂಬುದಾಗಿ ಅವರು ಆಲೋಚಿಸಿದರು. ಆದರೆ ನಮ್ಮ ಒಂದು ಫೋನ್ ಕರೆ ಹೋದಾಗ, ನಮ್ಮ ವಿಡಿಯೋ ಕಾಲ್ ಅವರಿಗೆ ಹೋದಾಗ ಆದ ಸಂತೋಷಕ್ಕೆ ಅವರದ್ದು ಪಾರ ಇರಲಿಲ್ಲ. ಇವತ್ತು ನಮಗೆ ಕೂಡ ಸಂತೋಷ. ಯಾಕಂದರೆ ಇಲ್ಲಿ ಅವರು ಉತ್ತಮ ಕೆಲಸ ಮಾಡ್ತಾಯಿದ್ದ, ಒಳ್ಳೆ ಕೆಲಸ ಮಾಡ್ತಾಯಿದ್ದ, ನಮಗೊಂದು ದೊಡ್ಡ ಆಧಾರ ಅವನು. ಆದರೂ ನಾವು ಅವರನ್ನು ಇಡಲಿಲ್ಲ. ಯಾಕಂದರೆ ಒಂದು ತಾಯಿ ಅವರನ್ನು ಯಾವಾಗಲೂ ಯೋಚಿಸಿರ್ಬೋದು, ನನ್ನ ಮಗೆಯಲ್ಲಿ ತಾಯಿ ತಂದೆಯವರ ಒಂದು ಹೃದಯದಲ್ಲಿ ಎಲ್ಲೂ ಒಂದು ದುಃಖ ಇರ್ತದೆ, ಅವರ ಪ್ರಾರ್ಥನೆ ಇರ್ತದೆ. ಇವತ್ತು ಅದರ ಫಲವಾಗಿ ಇವತ್ತು ಮಂಟು ಸಿಂಗ್ ಅವರ ಸ್ವಂತ ಮನೆಗೆ ಹೋಗ್ತಾ ಇದ್ದಾರೆ. ಸ್ನೇಹಾಲಯದ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರ ಒಂದು ದೊಡ್ಡ ಪ್ರಯತ್ನ ಅಂತ ಹೇಳ್ಬೋದು ಅವರು ಇವತ್ತು ಮನೆ ಸೇರುವುದು. ನಮಗೆ ಕೂಡ ಸಂತೋಷ. ನಮ್ಮ ಸ್ನೇಹಾಲಯದ ಸೇವೆಗೆ ದೇವರು ನಮಗೆ ಒದಗಿಸಿದ ಒಂದು ಮನ್ನಣೆ ಅಂತ ಹೇಳ್ಬೋದು, ಅವರು ಮನೆಗೆ ತಲುಪಿಸಿದ್ದು. ಆದ ಕಾರಣ ನಮ್ಮೆಲ್ಲ ಇಷ್ಟು ವರ್ಷ ಸ್ನೇಹಾಲಯದಲ್ಲಿ ಇರುವಂಥ ನಿವಾಸಿಗಳಿಗೋಸ್ಕರ, ನಮ್ಮ ಸೇವಾ ಕಾರ್ಯಗಳಿಗೋಸ್ಕರ ಸಹಕರಿಸಿದ ಎಲ್ಲ ದಾನಿಗಳಿಗೆ ಮಗದೊಮ್ಮೆ ಇದಕ್ಕೆ ಸಹಕರಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದವನ್ನು ಹೇಳುತ್ತಾ ಸರ್ವರಿಗೂ ಸರ್ವೇ ಜನ ಸುಖಿನೋ ಭವಂತು. ये 5 वर्ष पहले ही खो चुका था। हम लोगों ने इसका जगह जगह बिहार के हर डिस्ट्रिक्ट में पता किया। लगभग 3 महीने तक इसको खोजता रहा। खोजते खोजते मैं थक गया। मैं तो सोचा या तो ये कहीं चला गया या ये इस दुनिया में नहीं है। हम लोग संतुष्ट कर लिए थे कि अब ये मिलने वाला नहीं है। लेकिन अचानक इस स्नेहालय ट्रस्ट का योगदान, इसका ऊपर वाले की कृपा, अचानक मुझे थाने से फ़ोन आई कि केरला मंजेश्वर ट्रस्ट से आप संपर्क करो। हमें पुलिस स्टेशन प्रभारी ने इनका नंबर दिया। थॉमस जी से मुझे बात हुई। मैं बोला कि थोड़ा इसका फ़ोटो व्हाट्सअप करोगे क्या। इन्होंने जब व्हाट्सअप फ़ोटो किया, फ़ोटो देखते ही मुझे मन में ऐसा लगा कि मुझे सारी खोई हुई संपत्ति मिल गई। बड़ा सुख हुआ। उसके बाद इन्होंने मुझे वीडियो कॉल बात कराया। वीडियो कॉल बात करने के बाद ये तो पहचान गया, हमें पहचानते ही ये प्रणाम किया। प्रणाम करने के बाद बातचीत हुई। फिर 5 मिनट बाद में इसके मदर से बात करा। मदर इसका सुनते ही कि वो जिंदा है रोने लगी, हमसे लिपट गई। उसके बाद हम लोगों ने फिर यहाँ आने का प्लान बनाया। सारा एड्रेस इनसे लिया, क्या नाम, समरस जी से, जो भी हैं। उसके बाद यहाँ पहुँचा हूँ। पहुँचने के बाद जब मैं गेट पर पहुँचा तो गेट पर से ही मेरा भाई मंटू सिंह मुझे देख लिया, दौड़ कर आया, हम में लिपट गया। मुझे भी खुशी हुई। और आज
आप लोगों के सामने ले जाते हुए भी मुझे अपार खुशी हो रही है, अपार हर्ष, जिसका मैं अपने मुंह से कह ही नहीं सकता। इसके लिए कोई शब्द ही नहीं। ये बहुत बड़ी पुण्य का काम ये संस्था जो कर रही है। बहुत ही खुशी के दिन है, जो कि मेरा बरसों का पुराना सपना जो था और साकार हुआ, जो कि मैं इस ट्रस्ट के हमेशा हमेशा के लिए आभारी हूँ। और जहाँ तक इस ट्रस्ट की बात की जाए तो निःशब्द हूँ, इसमें कोई शब्द नहीं जो कि मैं इसके कोई अपने ढंग से व्याख्या कर सकें। मेरा 5 साल पुराना, 5.5 साल मेरा भाई खोया पाए हैं आज, जो कि मैं इस ट्रस्ट को बहुत बहुत धन्यवाद देता हूँ और शुभकामना देते हैं कि ये कितने के बिछड़े हुए घर को ये मिलाए हैं। अब ज़्यादा क्या बोले, मेरे बड़े भाई बोल ही चुके हैं। हम उम्मीद करते हैं कि ऐसे ही आप लोग काम करते रहें, हर एक का घर बसाते रहें, और जो भी हर एक के घर में जो एक खोई हुई खुशियाँ हैं उसे आप लोग लाने का प्रयास करते हैं और लाते हैं। हम आप लोग का बहुत बहुत आभार हैं। भगवान आप लोग को इसी तरह से और आगे बढ़ाएं। हर एक जगह जो हैं उन्हें आप लोग घर भेजाएं। बहुत बहुत धन्यवाद।